मधुराय गान प्राणाय गानान्तरात्मने गानोत्सुकाय गानमत्ताय गानोत्सुकमनसे गुरुपूजिताय गुरुदैवताय गुरुपुरस्तायिने गुरुविक्रमाय तुल्यप्रवराय गुरवे गुणगुरवे गुरुदैत्यकलक्षेत्रे गुरुदैव सकाराशाय गुरुपुत्रपरित्रात्रे गुरुपाखण्डखण्डकाय गीतसाराय गीततत्त्वाय गीतगोत्राय धीमहि गूढगुल्फाय गन्धमस्ताय गोजयप्रदाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि. ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕರಣ್ವಿ. ನಾನು ಮತ್ತೊಂದು ಹೊಸ ವಿಡಿಯೋನಲ್ಲಿ ಬಂದಿದ್ದೀನಿ. ಈಗ ನೋಡಿದ್ರಲ್ಲ ಗಣೇಶ ಸ್ಟೇಟಸ್ ಈ ಥರ ನೀವು ಮಾಡಬೇಕಾ? ಬನ್ನಿ ಹೇಳ್ಕೊಡ್ತೀನಿ. ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಾಚ್ ಮಾಡ್ತಾಯಿದ್ದೀರಿ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರಲ್ಲ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ಬನ್ನಿ ವಿಡಿಯೋ. ಏನಂದರೆ ಈಗ ಇತ್ತೀಚೆಗೆ ಸ್ಟೇಟಸ್ಸು ತುಂಬಾ ಮಾಡ್ತಾಯಿದ್ದಾರೆ. ಆ ಲೈಟ್ ಮೋಷನಲ್ಲಿ ಆಗಿರ್ಬೋದು, ಇನ್ ಶಾರ್ಟಲ್ಲಿ ಆಗಿರ್ಬೋದು. ಕೈನ್ ಮಾಸ್ಟರಲ್ಲಿ ಸ್ಟೇಟಸ್ ಮಾಡಬೇಕಂದ್ರೆ ಯಾರು ಹೇಳ್ಕೊಟ್ಟಿಲ್ಲ. ಅದಕ್ಕೋಸ್ಕರ ನಾನು ನಿಮಗೆ ಕೈನ್ ಮಾಸ್ಟರಲ್ಲಿ ಸ್ಟೇಟಸ್ ಹೇಗೆ ಕ್ರಿಯೇಟ್ ಮಾಡೋದು ಡಿಫ್ರೆಂಟ್ ಟೈಪ್ ಆಗಿ ತಿಳಿಸ್ಕೊಡ್ತೀನಿ. ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬನ್ನಿ. ಈಗ ಕೈನ್ ಮಾಸ್ಟರ್ ಓಪನ್ ಮಾಡಿಬಿಟ್ಟು ಕೈನ್ ಮಾಸ್ಟರಲ್ಲಿ ನೀವು 16:9 ರೇಷಿಯೋ ತೊಗೊಳ್ಳಿ. 16:9 ರೇಷಿಯೋ ತೊಗೊಂಡಾದ್ಮೇಲೆ ನೀವು ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮಗೆ ಬೇಕಾಗಿರೋ ಗಣೇಶ ಫೋಟೋಸ್ನ ನೀವು ಬ್ರೌಸರಲ್ಲಿ ಎಷ್ಟು ಬೇಕಂದ್ರೆ ನೀವು ಡೌನ್ಲೋಡ್ ಮಾಡ್ಕೊಬೋದು. ಡೌನ್ಲೋಡ್ ಮಾಡ್ಕೊಂಬಿಟ್ಟು ನೀವು ಅದನ್ನು ನಾನು ಹೇಳೋ ಥರ ಈಗ ನೀವು ಏನು ಮಾಡಿ ಒಂದು ಸ್ವಲ್ಪ ಟ್ರಿಮ್ ಮಾಡ್ಕೊಳ್ಳಿ. ಟ್ರಿಮ್ ಮಾಡಿಕೊಂಡು 1 ಮಿನಿಟಿಗೆ ಮಾಡ್ಕೊಂಡಾಗ ನಿಮಗೆ ಎಷ್ಟು ಬೇಕೋ ಫೋಟೋಸ್ ಅದು ಅಷ್ಟು ಹಾಕ್ಕೊಬೋದು. ಇಲ್ಲ ನನಗೆ ಒಂದು 4-5 ಸಾಕು ಅಂದರೆ ಅದನ್ನೇ ನೀವು ಎನ್ಲಾರ್ಜ್ ಮಾಡಿಕೊಂಡು ನೀವು 1 ಮಿನಿಟ್ ಮಾಡ್ಕೊಳ್ಳಿ. ಮತ್ತು ನೀವು ಪ್ಲೇಸ್ ಮಾಡ್ಕೊಳ್ಳಿ ನಿಮಗೆ ಯಾವ ಫಸ್ಟ್ ಬರಬೇಕು ಗಣೇಶ ಫೋಟೋಸು ಅಂತ. ಮತ್ತು ಇದನ್ನು ಸ್ಕಿಪ್ ಮಾಡಿದೆ ನೋಡಿ, ಯಾಕಂದರೆ ನೀವು ಚೂರು ಸ್ಕಿಪ್ ಮಾಡಿದ್ರೆ ಇವಾಗ ಬಂದಿದ್ದು ಔಟ್ಪುಟ್ಟು ನಿಮಗೆ ಬರಲ್ಲ. ಯಾಕಂದರೆ ಇದರಲ್ಲಿ ಮೈನ್ಯೂರ್ ಪಾರ್ಟ್ ಇರುತ್ತೆ. ಯಾಕಂದರೆ ಒಂದೊಂದು ಚೂರು ಸ್ಕಿಪ್ ಆದರೆ ಔಟ್ಪುಟ್ ಕ್ಲೀನಾಗಿ ಬರಲ್ಲ. ಅದಕ್ಕೋಸ್ಕರ ನೀವು ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಪೂರ್ತಿ. ಜೊತೆಗೆ ನೀವು ನಮ್ಮ ಸ್ಟೇಟಸ್ಗಳನ್ನ ಡೌನ್ಲೋಡ್ ಮಾಡಬೇಕಂದ್ರೆ ನೀವು ಇನ್ಸ್ಟಾಗ್ರಾಮ್ನಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಬೋದು. ಅದು ಹೇಗೆ ಅಂತ ನಾನು ಐ ಕಾರ್ಡ್ ಹಾಕಿದ್ದೀನಿ, ನೀವು ನೋಡ್ಬೋದು. ಈಗ ನೀವು ನೋಡ್ಬೋದು ಝೂಮ್ ಇನ್ ಝೂಮ್ ಔಟ್. ಏನಂದರೆ ನೀವು ಸ್ಟಾರ್ಟಿಂಗ್ ಪೊಸಿಷನ್ ತೊಗೊಂಡ್ರೆ ನೆಕ್ಸ್ಟ್ ಫೋಟೋಗೆ ಎಂಡ್ ಪೊಸಿಷನ್ ತೊಗೊಬೇಕು. ಈಗ ನಾನು ಸ್ಟಾರ್ಟಿಂಗಿಗೆ ಎಂಡ್ ಪೊಸಿಷನ್ ತೊಗೊಂಡಿದ್ದೀನಿ. ಸೊ ಈ ಥರ ನೀವು ಝೂಮ್ ಮಾಡ್ಕೊಬೋದು. ಸೊ ಈಗ ನೆಕ್ಸ್ಟ್ ನಾನು ಎಂಡ್ ಪೊಸಿಷನ್ ತೊಗೊಂಡಿದ್ನಲ್ಲ, ಸೊ ಇದರಲ್ಲಿ ಸ್ಟಾರ್ಟಿಂಗ್ ಪೊಸಿಷನ್. ಇದೇ ಥರ ನೀವೆಷ್ಟು ಫೋಟೋಸ್ನ ಹಾಕಿದ್ದೀರಾ ಆಲ್ಟರ್ನೇಟಾಗಿ ಯೂಸ್ ಮಾಡಿಕೊಂಡು ಹೋಗಿ. ಮತ್ತು ನೀವು ಒಂದು ಸತಿ ಚೆಕ್ ಮಾಡಿ, ಒಂದು 2-3 ಫೋಟೋಸ್ ಆದಮೇಲೆ ಚೆಕ್ ಮಾಡಿ ಕರೆಕ್ಟಾಗಿ ಬಂದಿದೆ ಆರ್ಡರ್ ಹೋಗಿ ಅಂತ. ಅದಾದಮೇಲೆ ನೀವು ಮಿಕ್ಕಿದ್ನ ಫಾಸ್ಟಾಗಿ ಮಾಡ್ಕೊಂಡು ಹೋಗ್ಬೋದು. ಏನಂದರೆ ಇದು ನೀವು ನೋಡ್ಬೋದು, ಒಂದು ಲುಕ್ ಬರುತ್ತೆ, ಹತ್ರ ಬಂದು ದೂರ ಹೋಗೋದು, ದೂರದಿಂದ ಹತ್ರ ಬರೋದು, ಒಂದು ಸೂಪರ್ ಲುಕ್ ಬರುತ್ತೆ. ನೀವು ಗಣೇಶ ಚತುರ್ಥಿ ಆಗಿರ್ಬೋದು ಮತ್ತು ಸಂಕಷ್ಟ ಚತುರ್ಥಿ ಆಗಿರ್ಬೋದು, ಅದಕ್ಕೆಲ್ಲ ನೀವು ಕ್ರಿಯೇಟ್ ಮಾಡ್ಕೊಬೋದು. ನೀವು ಬ್ರೌಸರಲ್ಲಿ ಹುಡ್ಕಾಡ್ಬೋದು, ಎಷ್ಟೊಂದು ಥರ ಗಣೇಶ ಫೋಟೋಸ್ ನೋಡ್ಬೋದು. ಒಂದು ಕಾರ್ಟೂನ್ ಟೈಪಲ್ಲಿ ಇರ್ಬೋದು, ಬಾಂಬೆ ಗಣೇಶ ಆಗಿರ್ಬೋದು, ಮನ್ ಗಣೇಶ ಆಗಿರ್ಬೋದು, ಮತ್ತು ವಾಲ್ಪೇಪರ್ ಗಣೇಶ, ತುಂಬಾ ಗಣೇಶ ಈಗ ಇತ್ತೀಚೆಗೆ ಇದೆ. ನೀವು ಪೇಂಟಿಂಗ್ ಕೂಡ ಮಾಡಿಕೊಂಡು ನೀವು ಯೂಸ್ ಮಾಡ್ಬೋದು. ಒಂದು ಸತಿ ನೀವು ಪ್ರಿವ್ಯೂ ಮಾಡ್ಕೊಳ್ಳಿ. ಏನಂದರೆ ನೀವು ಮಾಡಾದ್ಮೇಲೆ ಸಾಂಗ್ ಹಾಕೋಕ್ಕೆ ಮುಂಚೆ ನೀವು ಪ್ರಿವ್ಯೂ ಮಾಡಿದ್ರೆ ಆವಾಗ ಚೇಂಜಸ್ ಮಾಡ್ಬೋದು. ಯಾಕಂದರೆ ನೀವು ಮಾಡೋ ಟೈಮಲ್ಲಿ ಒಂದು ಫೋಟೋ ಬಿಟ್ಟಿರ್ಬೋದು, ಇಲ್ಲ ಉಲ್ಟಾ ಆಗಿರ್ಬೋದು, ಅದನ್ನು ನೀವು ಚೆಕ್ ಮಾಡ್ಕೊಬೋದು. ಎಲ್ಲ ಕ್ಲೀನಾಗಿ ಬಂದಿದೆ ಅಂದರೆ ನಾನು ಈ ಗ್ರೀನ್ ಸ್ಕ್ರೀನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಶೇರ್ ಮಾಡಿರ್ತೀನಿ, ನೀವು ಡೌನ್ಲೋಡ್ ಮಾಡ್ಕೊಬೋದು. ಏನಂದರೆ ಇದು ವರ್ಡಿಂಗ್ಸಲ್ಲಿ ನೀವು ಗಣೇಶನ್ ಸಾಂಗ್ ಬರುತ್ತೆ.
ಸೊ ನೀವು ಕ್ರೋಮಾ ಕೀ ಹಾಕ್ಕೊಂಡು ನೀವು ಕ್ಲೀನಾಗಿ ಅಡ್ಜಸ್ಟ್ ಮಾಡಿಕೊಂಡು ಮತ್ತು ನೀವು ಪ್ಲೇಸ್ ಮಾಡ್ಕೊಳ್ಳಿ ಇಲ್ಲಿ ಕೆಳಗೆ. ಮತ್ತು ಇದರಲ್ಲಿ ಏನಂದರೆ ನೀವು ಸ್ಪ್ಲಿಟ್ ಸ್ಕ್ರೀನಲ್ಲಿ ಹೋಗ್ಬಿಟ್ಟು ಆಫ್ ಇರುತ್ತೆ, ಅದನ್ನ ನೀವು ಡೌನ್ನ ತೊಗೊಂಡು ನೀವು ಕ್ಲೀನಾಗಿ ಎನ್ಲಾರ್ಜ್ ಮಾಡ್ಕೊಂಡು ಅದನ್ನು ಕ್ಲೀನಾಗಿ ಪ್ಲೇಸ್ ಮಾಡ್ಕೊಳ್ಳಿ ವರ್ಡಿಂಗ್ಸ್ನ. ಮತ್ತು ಆ ವರ್ಡಿಂಗ್ಸ್ ಆದಮೇಲೆ ನೀವು ಒಂದು ಸ್ವಲ್ಪ ಪ್ರಿವ್ಯೂ ಮಾಡ್ಕೊಳ್ಳಿ, ಯಾಕಂದರೆ ಅದು ಕ್ಲೀನಾಗಿ ಆಲ್ಫಾಬೆಟ್ ಕಾಣಿಸುತ್ತಾ ಇಲ್ಲ ಕ್ರೋಮಾ ಕೀಗೆ ಹೋಗ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಬ್ರೈಟ್ನೆಸ್ನ. ಈಗ ಇದು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ, ನೀವು ಇದು ಕೂಡ ಡೌನ್ಲೋಡ್ ಮಾಡ್ಕೊಬೋದು. ನೀವು ಇದನ್ನು ಅಪ್ಲೈ ಮಾಡಾದ್ಮೇಲೆ ಬ್ಲೆಂಡಿಂಗಿಗೆ ಹೋಗಿ ಬ್ಲೆಂಡಿಂಗಲ್ಲಿ ಸ್ಕ್ರೀನ್ಗೆ ಓವರ್ಲೇ ಮಾಡಿದಾಗ ಇದು ಒಂಚೂರು ಎನ್ಲಾರ್ಜ್ ಮಾಡಿ ನೀವು ಔಟರ್ ಲೇಯರ್ ಥರ ಮಾಡ್ಕೋಬೇಕು. ಸೊ ಆ ಬೀಟ್ಸ್ ತಕ್ಕಂಗೆ ಆ ಮ್ಯೂಸಿಕ್ ಬರುತ್ತೆ. ಜೊತೆಗೆ ಇದನ್ನು ಡೂಪ್ಲಿಕೇಟ್ ಮಾಡಿ ನೀವು ಮತ್ತು ನೆಕ್ಸ್ಟ್ ರಿಮೈನಿಂಗ್ ಪಾರ್ಟಿಗೆ ಕ್ಲೀನಾಗಿ ಅಡ್ಜಸ್ಟ್ ಮಾಡಿ. ನಿಮ್ಮ ರಿವರ್ಸ್ ಅನ್ನೋ ಒಂದು ಆಪ್ಷನ್ ಇದೆ, ನೀವು ರಿವರ್ಸ್ ಮಾಡಿದಾಗ ಇದು ರಿವರ್ಸಲ್ಲಿ ಹೋಗುತ್ತೆ. ಈಗ ಕ್ಲಾಕ್ ವೈಸಾಗಿ ಹೋಗ್ತಿದೆ, ಆ್ಯಂಟಿ ಕ್ಲಾಕ್ ವೈಸಾಗಿ ಬರುತ್ತೆ. ಸೊ ನೀವು ಅದನ್ನು ಕ್ಲೀನಾಗಿ ಅಡ್ಜಸ್ಟ್ ಮಾಡಿಕೊಂಡು ಮತ್ತೆ ಅದನ್ನು ನಿಮಗೆ 1 ಮಿನಿಟ್ಗೆ ಆಗಲಿಲ್ಲ ಅಂದರೆ ಮತ್ತೆ ಡೂಪ್ಲಿಕೇಟ್ ಮಾಡಿ ನೀವು ಕ್ಲೀನಾಗಿ ಅಡ್ಜಸ್ಟ್ ಮಾಡಿಕೊಂಡು ಓವರ್ಲೇ ಕೂಡ ಮಾಡ್ಕೊಬೋದು. ಓವರ್ಲೇ ಮಾಡಿದ್ರೆ ನಿಮಗೆ ಸೂಪರಾಗಿ ಬರುತ್ತೆ. ನೀವು ನೋಡ್ಬೋದು ಓವರ್ಲೇ ಮಾಡಿದಾಗ ಹೇಗೆ ಬರುತ್ತೆ, ಡಬಲ್ ಒಂದು ಆ್ಯಂಟಿ ಕ್ಲಾಕ್ ವೈಸು ಹೋಗುತ್ತೆ, ಕ್ಲಾಕ್ ವೈಸು ಕೂಡ ಬರುತ್ತೆ. ಸೊ ಅದು ಸೂಪರಾಗಿ ಬರುತ್ತೆ ನಿಮಗೆ ಓವರ್ಲೇ ಆದಾಗ. ನಿಮಗೆ ಈ ಗ್ರೀನ್ ಸ್ಕ್ರೀನಲ್ಲೇ ನಿಮಗೆ ಸಾಂಗ್ ಕೂಡ ಇದೆ, ನೀವು ಬೇರೆ ಸಾಂಗ್ ಹಾಕೋದು ಬೇಡ, ಇಲ್ಲ ನಿಮಗೆ ಗ್ರೀನ್ ಸ್ಕ್ರೀನ್ ಬೇಡ ಬರೀ ಸಾಂಗ್ ಹಾಕಬೋದು ಅಂದರೆ ನೀವು ಕೂಡ ಸಾಂಗ್ನ ಪ್ಲೇ ಮಾಡಿಕೊಂಡು ನೀವು ಮಾಡ್ಬೋದು ಆ ಗ್ರೀನ್ ಸ್ಕ್ರೀನ್ ಬದಲು. ಇದು ಬರೀ ಗಣೇಶಂಗೆ ಅಂತಲ್ಲ, ನೀವು ಯಾವುದೇ ದೇವರು ಕೂಡ ಇದೇ ಥರ ಮಾಡ್ಬೋದು. ಏನಂದರೆ ಇಲ್ಲಿ ಗಣೇಶ ಸಾಂಗ್ ಆಗಿದೆ, ಸೊ ನೀವು ಗ್ರೀನ್ ಸ್ಕ್ರೀನ್ ಬಿಟ್ಬಿಟ್ಟು ಬೇರೆ ದೇವ್ರದ್ದು ಸಾಂಗ್ ಹಾಕಿ ನೀವು ಇದೇ ಬ್ಯಾಕ್ಗ್ರೌಂಡ್ ಏನೋ ಬ್ಲೆಂಡಿಂಗಲ್ಲಿ ಮಾಡಿದಿರಲ್ಲ ಎಫೆಕ್ಟ್ ಅದು ಕೂಡ ಯೂಸ್ ಮಾಡ್ಬೋದು. ಜೊತೆಗೆ ಮತ್ತು ಝೂಮ್ ಇನ್ ಝೂಮ್ ಔಟ್ ಎಫೆಕ್ಟ್ ಯೂಸ್ ಮಾಡಿಕೊಂಡು ನೀವು ಬೇರೆ ದೇವ್ರುಗಳು ಕೂಡ ಎಡಿಟ್ ಮಾಡ್ಕೊಬೋದು ನೀವೇ. ಈ ರಿಮೈನಿಂಗ್ ಪಾರ್ಟ್ನ ಟ್ರಿಮ್ ಮಾಡಾದ್ಮೇಲೆ ನೀವು ಒಂದು ಸತಿ ಪ್ರಿವ್ಯೂ ಮಾಡಿ ಹೇಗೆ ಬರ್ತಿದೆ ಅಂತ. ನೀವು ನೋಡ್ಬೋದು ಈಗ ಕ್ಲಾಕ್ ವೈಸಾಗಿ ಹೋಗ್ತಾ ಇದೆ, ಆ್ಯಂಟಿ ಕ್ಲಾಕ್ ವೈಸಾಗಿ. ಈಗ ನೋಡಿ ನೀವು ಓವರ್ಲೇ ಹಾಕಿದೆ, ಸೊ ಈ ಥರ ನೀವು ಯೂಸ್ ಮಾಡ್ಕೊಬೋದು. ಫುಲ್ ಪ್ರಿವ್ಯೂ ಮಾಡಾದ್ಮೇಲೆ ನೀವು ಎಕ್ಸ್ಪೋರ್ಟ್ ಮಾಡ್ಕೊಬೋದು. ನಿಮಗೆ ಯಾವ ಫ್ರೇಮ್ ರೇಟಲ್ಲಿ ಬೇಕು ಅಂದರೆ ಯೂಶ್ವಲಿ 30 ಫ್ರೇಮ್ ರೇಟ್ ಹಾಕ್ಕೊಂಡು ಎಕ್ಸ್ಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬೈ ಫ್ರೆಂಡ್ಸ್.